ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಈ ಮಲ್ಟಿಪಲ್ ರಿಲೇಶನ್ಶಿಪ್ ಏನಿರುತ್ತಲ್ಲ ಅದರ ಲಕ್ಷಣಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಅಫೇರ್ ಗಳಿರುತ್ತೆ, ಅವರ ಸಿಂಪ್ಟಮ್ಸ್ ಗಳು ಹೇಗಿರುತ್ತೆ ಮೇಜರ್ ಆಗಿ ನೀವೇ ಕಂಡುಹಿಡಿಬಹುದು. ಅಂಡ್ ಇದ್ರ ಮೇಲೆನೆ ನೀವು ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡಿ ಮತ್ತೆ ನೀವು ಕನ್ಫರ್ಮ್ ಮಾಡ್ಕೊಂಡು ಮಾತಾಡಬಹುದು. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 34K ಕಂಪ್ಲೀಟ್ ಆಗ್ಲಿ, 35 ಆಗ್ಲಿ ಅಂತ ಹೇಳ್ತಾ, ಅಂಡ್ ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಆಲ್ವೇಸ್ ಫೋನ್ ಬಿಸಿ ಇರುತ್ತೆ. ಅಂದ್ರೆ ಏನಾಗುತ್ತೆ, ಕೆಲಸ ಇಲ್ಲ ಅಂದ್ರೂ ಕೂಡ ಫೋನಲ್ಲೇ ಬಿಸಿ ಇರ್ತಾರೆ. ಅವ್ರದ್ದು ಕೆಲಸ ಸೆಕ್ಟರ್ ಬೇರೆ ಇರುತ್ತೆ, ವರ್ಕಿಂಗ್ ಪ್ರೊಫೆಷನ್ ಬೇರೆ ಇರುತ್ತೆ, ಬಟ್ ಆಲ್ಮೋಸ್ಟ್ ಫೋನಲ್ಲೇ ಬಿಸಿ ಇರ್ತಾರೆ ಅಂತ ಹೇಳಿದ್ರೆ 100% ಒಂದು ರಿಲೇಶನ್ಶಿಪ್ ಜೊತೆಗೆ ಇನ್ನೊಂದು ರಿಲೇಶನ್ಶಿಪ್ ನ ಮೇಂಟೈನ್ ಮಾಡೋರೆ ಆಲ್ಮೋಸ್ಟ್ ಫೋನಲ್ಲೇ ಬಿಸಿ ಇರ್ತಾರೆ. ಅಂದ್ರೆ ಫೋನಲ್ಲಿ ಮಾತಾಡೋದು ಮಾಡ್ತಾ ಇರ್ತಾರೆ. ಇದು ಮೊದಲನೇ ಒಂದು ಲಕ್ಷಣ. ಅಂಡ್ ಎರಡನೇ ಲಕ್ಷಣ ಏನು ಅಂತ ಹೇಳಿದ್ರೆ, ಒಂದು ರಿಲೇಶನ್ಶಿಪ್ ನ ಕವರ್ ಮಾಡಕ್ಕೆ ಇನ್ನೊಂದು ರಿಲೇಶನ್ಶಿಪ್ ಅಲ್ಲಿ ಪದೇ ಪದೇ ಕಾರಣಗಳನ್ನು ಕೊಡ್ತಾರೆ. ಎಕ್ಸಾಂಪಲ್, ಈಗ ಒಂದು ರಿಲೇಶನ್ಶಿಪ್ ಒಟ್ಟಿಗೆ ಚೆನ್ನಾಗಿರ್ಬೇಕಲ್ವಾ, ಸೊ ಇನ್ನೊಂದು ರಿಲೇಶನ್ಶಿಪ್ ನ ಹೇಳ್ಕೊಳ್ಳಕ್ಕೆ, ಮ್ಯಾನೇಜ್ ಮಾಡಕ್ಕೆ ಅಲ್ಲಿ ಪದೇ ಪದೇ ಸಿಲ್ಲಿ ರೀಸನ್ ಗಳನ್ನ ಕೊಡ್ತಾರೆ. ಅಂದ್ರೆ ರೀಸನ್ ಕೂಡ ಮ್ಯಾಚ್ ಆಗ್ತಿರಲ್ಲ, ಅವ್ರ ಸುಖ ಸುಮ್ನೆ ಕಾರಣಗಳನ್ನು ಕೊಟ್ಕೊಂತ ಹೋಗ್ತಾರೆ. ಇದಿತ್ತು ಅಂತ ಹೇಳಿದ್ರೆ 101% ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಏನೋ ಮಲ್ಟಿಪಲ್ ಒಂದು ರಿಲೇಶನ್ಶಿಪ್ ನಡೀತಾ ಇದೆ ಅಂತ ಅರ್ಥ. ಬಿಕಾಸ್ ಎಲ್ಲದಕ್ಕೂ ಸಿಲ್ಲಿ ರೀಸನ್ ಕೊಡ್ತಾರೆ, ಸುಮ್ನೆ ರೀಸನ್ ಕೊಡ್ತಾರೆ. ಅದು ಆ ಸಿಚುವೇಶನ್ ಮ್ಯಾಚ್ ಆಗ್ತಿರಲ್ಲ, ಏನೋ ಹುಟ್ಟಿಸ್ಕೊಂಡು ಹೇಳ್ತಿರ್ತಾರೆ. ಇದಿತ್ತು ಅಂತ ಹೇಳಿದ್ರೆ ಎಲ್ಲ ಬಲಿಕ ಬಕ್ರ ಆಗ್ತಿದ್ರ ಅಂತ ಅರ್ಥ. ಹುಷಾರಾಗಿರಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಫೋನ್ ಹೈಡ್ ಮಾಡ್ತಾ ಹೋಗ್ತಾರೆ. ಜಾಸ್ತಿ ಏನ್ ಮಾಡ್ತಾರೆ, ಫೋನ್ ಅನ್ನ ಹೈಡ್ ಮಾಡ್ಕೊಳ್ತಾರೆ, ಫೋನ್ ಲಾಕ್ ಸ್ಟ್ರಾಂಗ್ ಇಟ್ಬಿಡ್ತಾರೆ, ಅಥವಾ ಪಾಸ್ವರ್ಡ್ ಹೇಳೋದೇ ಇಲ್ಲ. ಸೊ ಈ ತರದೊಂದು ವಿಚಾರಗಳು ಬಂತು ಅಂತ ಹೇಳಿದ್ರೆ, ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಇದ್ದಾಗ ಅದು ಫೋನ್ ಲಾಕ್ ಸ್ಟ್ರಾಂಗ್ ಇಡೋ ಅವಶ್ಯಕತೆ ಇಲ್ಲ, ಫೋನ್ ಲಾಕ್ ಹೈಡ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಟ್ರಾಂಗ್ ಪಾಸ್ವರ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಇದ್ಯಾವುದು ಬರಲ್ಲ, ಆರಾಮ್ಸೆ ಅವ್ರ ಮುಂದೆನೆ ಕೊಡ್ಬೋದು, ನಾವು ಇಟ್ಬಿಡ್ಬೋದು. ಬಟ್ ಫೋನ್ ಲಾಕ್ ನ ಪರ್ಟಿಕ್ಯುಲರ್ ಆಗಿ ಹೈಡ್ ಮಾಡ್ತಾ ಅಂದ್ರೆ ಇನ್ನೇನೋ ಅಲ್ಲಿ ಮೆಸೇಜ್ ಗಳು ಬರ್ತಾ ಇದೆ ಅಂತ ಅರ್ಥ. ಎಸ್ಪೆಷಲಿ ಇವತ್ತಿನ ಜನರೇಷನ್ ಫೋನ್ ಲಾಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದೇ 100% ನಿಮ್ಗೆ ಸಿಂಪ್ಟಮ್ಸ್ ಅನ್ನ ಕೊಡ್ತಾ ಇದೆ. ನೆಕ್ಸ್ಟ್, ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಈಗ ನಿಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತಾಡಲ್ಲ, ನೀವೇನೋ ಸ್ಪಷ್ಟವಾಗಿ ಏನೋ ಕನ್ಫರ್ಮೇಶನ್ ಒಂದು ಸೀರಿಯಸ್ ಆಗಿ ಕೇಳ್ತಿರ್ತೀರಿ, ಅವ್ರದಕ್ಕೆ ಸೀರಿಯಸ್ ಆಗಿ ಆನ್ಸರ್ ಮಾಡ್ತಾ ಇರಲ್ಲ, ಸೀರಿಯಸ್ ಆಗಿ ಏನು ಹೇಳ್ತಾ ಇರಲ್ಲ. ಅಂಡ್ ಇಲ್ಲೇನೋ ನೀವು ಚೆನ್ನಾಗೇ ಇರ್ತೀರಿ, ಇಲ್ಲೇನೋ ಕಿರಿಕಿರಿ ಆಗಿರುತ್ತೆ, ಅದನ್ನ ತಗೊಂಬಂದ್ ನಿಮ್ಮೇಲೆ ಹಾಕ್ತಾರೆ, ಅದನ್ನ ಜಗಳ ನಿಮ್ಮೇಲೆ ಹಾಕ್ಬಿಡ್ತಾರೆ, ಜಗಳ ಮಾಡ್ತಾರೆ. ಒಟ್ನಲ್ಲಿ ಮೂಡ್ ಅವಾಗ ಸ್ವಿಂಗ್ ಆಗ್ತಿರುತ್ತೆ, ಒಂದೇ ತರ ಇರಲ್ಲ ಮೂಡ್. ಈಗ ನೀವೇನು ಮಾಡ್ತಿದ್ರು, ನೀವೇನೋ ಕೋಪ ಮಾಡ್ಕೊಳ್ತಾರೆ, ಮುನ್ಸ್ಕೊಂಡಿರ್ತಾರೆ, ಗುಮ್ಮಂತಿರ್ತಾರೆ, ಈ ತರ ಆಗಿದ್ರೆ ಎಲ್ಲೋ ಒಂದ್ ಕಡೆಗೆ ಬೇರೆ ಅಫೇರ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದು ನಿಮ್ ಮೇಲೆ ತಂದು ಹಾಕಿರ್ತಾರೆ. ಸೊ ಇದು ಮೂಡ್ ಸ್ವಿಂಗ್ ಆಗುವಂತದ್ದು. ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ, ಕಮಿಟ್ಮೆಂಟ್ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಕಮಿಟ್ಮೆಂಟ್ ಕೊಡ್ತಾ ಇರಲ್ಲ, ಸ್ಪಷ್ಟವಾಗಿ ನಿಮ್ಗೆ ಆನ್ಸರ್ ಯಾವ್ದಕ್ಕೂ ಕೊಡಲ್ಲ, ಕಮಿಟ್ಮೆಂಟ್ ಕರೆಕ್ಟ್ ಆಗಿ ಕೊಡ್ತಾ ಇರಲ್ಲ, ಆನ್ ಟೈಮ್ ಕಾಲ್ ಮಾಡ್ತಿರಲ್ಲ, ಆನ್ ಟೈಮ್ ಮೆಸೇಜ್ ಮಾಡ್ತಾ ಇರಲ್ಲ, ಆನ್ ಟೈಮ್ ನಿಮ್ಮೊಟ್ಟಿಗೆ ಎಲ್ಲೂ ಬರ್ತಾ ಇಲ್ಲ, ಇನ್ನೊಂದು ಮಾಡ್ತಿಲ್ಲ. ಕೆಲವರು ಬಿಸಿ ಇದ್ದಾಗ ಅದು ಬೇರೆ, ಅವರೆಲ್ಲ ತಿಳ್ಕೊಂಡ್ಮೇಲೆ, ಸತ್ಯಾಸತ್ಯತೆಗಳು ತಿಳ್ಕೊಂಡ್ಮೇಲೆ ಅದ್ ಹಂಗಿತ್ತ ಅಂದ್ರೆ ಓಕೆ. ಕೆಲವರು ಹಾಗಿರೋದೇ ಇಲ್ಲ, ಫ್ರೀ ಇರ್ತಾರೆ, ಅವ್ರಿಗೆ ಅಷ್ಟು ಕೆಲಸ ಇರಲ್ಲ, ಅಷ್ಟು ಬಿಸಿ ಇರಲ್ಲ, ಮತ್ತೊಂದಿರಲ್ಲ, ಏನು ಇರಲ್ಲ, ಬಟ್ ಸ್ಟಿಲ್ ಅವ್ರಲ್ಲಿ ಏನು ಅಂತ ಹೇಳಿದ್ರೆ ಇದೊಂದು ಕಮಿಟ್ಮೆಂಟ್ ಪ್ರಾಬ್ಲಮ್ ಇರುತ್ತೆ, ಕಮಿಟ್ಮೆಂಟ್ ಕೊಡಕ್ ಆಗ್ತಿರಲ್ಲ. ಇದಿಷ್ಟು 5 ಟಿಪ್ಸು ಒಂದು ಮಲ್ಟಿಪಲ್ ರಿಲೇಶನ್ಶಿಪ್ ನ ಶೋ ಮಾಡ್ತಾ ಇರತ್ತೆ. ಬಟ್ ಆದ್ಮೇಲೂ ಕೂಡ ಕನ್ಫರ್ಮ್ ಮಾಡ್ಕೊಳಕ್ಕೆ ಒಂದ್ ಸೆಕೆಂಡ್ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಪಕ್ಕಾನ ಹೌದು ಅಲ್ಲ ತಿಳ್ಕೊಂಡು ಅದಾದ್ಮೇಲೆ ನೀವು ಅವ್ರ ಮೇಲೆ ಕೂತ್ ಮಾತಾಡಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.